ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆರಿ ವರ್ಕ್ ವಿತ್ ಅನುಷಾ ಯೂಟ್ಯೂಬ್ ಬ್ಲಾಗ್ಗೆ. ಫ್ರೆಂಡ್ಸ್, ನಾನು ಇವತ್ತು ಹೇಳ್ಕೊಡ್ತಾ ಇರೋ ಡಿಸೈನು ತುಂಬ ಸಿಂಪಲಾಗಿ ಬ್ಯಾಕ್ ನೆಕ್ ವರ್ಕ್ ಮಾಡುವಂಥ ಡಿಸೈನು. ತುಂಬ ಈಸಿ ಮೆಥಡಲ್ಲಿ ಮಾಡ್ಬೋದು ಫ್ರೆಂಡ್ಸ್. ಇದಕ್ಕೆ ಬೇಕಾಗಿರುವಂಥದ್ದು ಏನಿಲ್ಲ, ಜಸ್ಟ್ ಮಾರ್ಕರ್, ಒಂದು ಪೆನ್ಸಿಲ್ ಬರುತ್ತಲ್ಲ ನಿಮಗೆ, ಅದು ಮಾರ್ಕರ್ ಪೆನ್ಸಿಲಲ್ಲಿ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿಕ್ಕೆ, ಮತ್ತು ನಿಮಗೆ ಯಾವ ಇಂಚಿಗೆ ಎಷ್ಟು ಬೇಕು, ಎಷ್ಟು ಬ್ಯಾಕ್ ಲೆಂತ್ ಬೇಕು, ಅದರ ಮೇಲೆ ಡಿಸೈನ್ ಹಾಕಿ ನೀವು ಬೇಕಿದ್ರೆ ಮಾರ್ಕ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ. ಅದು ಮಾರ್ಕ್ ಆದಮೇಲೆ ಒಂದು 2 ಇಲ್ಲ 3 ಲೈನ್ ನೀವು ಚೈನ್ ಸ್ಟಿಚ್ ಹಾಕಬೇಕು ಫ್ರೆಂಡ್ಸ್. ಫಸ್ಟಿಗೆ ಚೈನ್ ಸ್ಟಿಚ್ ಹಾಕಿದರೆ ನೀಟಾಗಿ, ಮತ್ತು ನಮಗದು ಹಾಕೋ ರೀಸನ್ ಏನಂತಂದರೆ, ಅದು ಬ್ಯಾಕ್ ನೆಕ್ ಕಟ್ ಮಾಡುವಾಗ ಇಲ್ಲ ಸ್ಟಿಚ್ ಹಾಕುವಾಗ ಬೀಡ್ಸಿಗೆ ಯಾವುದಕ್ಕೂ ತಾಗಬಾರ್ದು ಅನ್ನೋ ಉದ್ದೇಶದಿಂದ ಚೈನ್ನ ಸ್ಟಿಚ್ ಹಾಕುವಂಥದ್ದು. ಚೈನ್ ಸ್ಟಿಚ್ ಹಾಕಿದ ಮೇಲೆ ನೆಕ್ಸ್ಟ್ ನೀವು ತೊಗೊಳ್ಬೇಕು ಶುಗರ್ ಬೀಡ್ಸ್. ನೀವು ನೋಡಿ, ಸ್ಟಾರ್ಟಿಂಗಲ್ಲಾದರೆ ಟ್ಯೂಲಿಪ್ ಲೀಡರ್ ಬರುತ್ತಲ್ಲ, 14.0 mm ಟ್ಯೂಲಿಪ್ ಲೀಡರ್, ಅದು ಯೂಸ್ ಮಾಡಿ. ನಿಮಗೆ ನೋಡಿ, ಸ್ಟಾರ್ಟಿಂಗಲ್ಲೇ ನಿಮ್ಗೆ ಏನಾಗುತ್ತೆ ಅಂದರೆ, ಈಗ ಪ್ರಾಕ್ಟೀಸ್ ಟೈಮಲ್ಲೆಲ್ಲ ಆದರೆ ನಿಮಗೆ ಲೋಡಿಂಗ್ ಇದು ಬರುತ್ತಲ್ಲ, ಯಾವುದು ನೀಡಲ್ಲ, ಅದು ನಿಮಗೆ ಕಷ್ಟ ಆಗುತ್ತೆ ನಿಮಗೆ. ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ಪ್ರಾಕ್ಟೀಸ್ ಮಾಡಬೇಕಿದ್ರೆ ನೀವು ಇದನ್ನೇ ತೊಗೊಳ್ಳಿ, 14 mm ತೊಗೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಶುಗರ್ ಬೀಡ್ಸ್ನ ನೀವು ಲೋಡ್ ಮಾಡ್ತಾ ಹೋಗಲಿಕ್ಕೆ, ಸ್ಟಿಚಿಂಗ್ 2-3 ಇಲ್ಲ 2-2ಗೆ ನೀವು ನಾಟ್ ಹಾಕ್ತಾ ಹೋಗಿ, ಜೆರಿ ಥ್ರೆಡಲ್ಲಿ ನಾಟ್ ಹಾಕ್ತಾ ಹೋಗಲಿಕ್ಕೆ. ಅದನ್ನು ಹೀಗೆ ನೆಕ್ ಫುಲ್ ನೀವು ಕವರ್ ಮಾಡ್ಕೊಂಡು ಬನ್ನಿ, ಒಂದು ಲೈನ್ ಫುಲ್. ನೀವು 1 ಲೈನ್ ಇಲ್ಲ 2 ಲೈನ್ ಶುಗರ್ ಬೀಡ್ಸ್ ಹಾಕಿದರೆ ಸಹ ಅದು ನಿಮಗೆ ಒಳ್ಳೆ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ನಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಬೇಕಾಗಿರೋಂಥದ್ದು ಇನ್ನು ನೆಕ್ಸ್ಟ್ ಹೊಸ ವೀಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಯಾವುದು ನೆಕ್ಸ್ಟ್ ಈಗ ಈಸಿ ಟ್ರೇಸಲ್ಲಿ ಹೇಗೆ ಮಾಡಬೇಕು ಅದೆಲ್ಲ ಇದು ಮಾಡ್ತೀನಿ, ಲಡ್ಕನ್ ಅದೆಲ್ಲ. ನಿಮಗೆ ಬ್ಲೌಸಲ್ಲಿ ಆಗಿರ್ಬೋದು, ಡ್ರೆಸ್ಸಲ್ಲಿ ಆಗಿರ್ಬೋದು, ಯಾವುದೇ ರೀತಿ ಏನೇ ಇದ್ದರೂ ಡಿಸೈನ್ಸ್ ಇದ್ದರೆ ಸಹ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಯೂಟ್ಯೂಬಿಗೆ ಫ್ರೆಂಡ್ಸ್. ಮತ್ತು ನಂದು ಪ್ಲೀಸ್, ನನ್ನ ಚಾನಲ್ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಆರಿ ವರ್ಕ್ ವಿತ್ ಅನುಷಾ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದು ಚೈನ್ ಸ್ಟಿಚ್ ಏನು ಗೊತ್ತಾ ಫ್ರೆಂಡ್ಸ್, ನೀವು ಶುಗರ್ ಬೀಡ್ಸಲ್ಲಿ ನೀವು ಲಾಕ್ ಮಾಡ್ತಾ ಹೋದಷ್ಟು ನೀಟ್ ಫಿನಿಶಿಂಗ್ ಬರ್ತದೆ. ನಮಗೆ ಲೇಟ್ ಆದರೂ ಸಹ ಪರವಾಗಿಲ್ಲ, ಫಿನಿಶಿಂಗ್ ಮಾಡುವಾಗ ತುಂಬ ನೀಟಾಗಿ ಕೊಡಿ ಫ್ರೆಂಡ್ಸ್. ಅದೇನಾದರೂ ನೀವು ಗಡಿಬಿಡಿಲಿ ಅರ್ಜೆಂಟಿಗೆ ಏನಾದರೂ ಮಾಡಲಿಕ್ಕೆ ಹೋದರೆ, ಅದು ಗ್ಯಾಪ್ ಎಲ್ಲ ಬಂದರೆ ನಿಮಗೆ ಫಿನಿಶಿಂಗ್ ನೀಟ್ ಕಾಣೋದಿಲ್ಲ. ಅದು ತುಂಬ ಅದಕ್ಕೆ ಒಂದು ಅನ್ಕಂಫರ್ಟಬಲ್ ಆಗಿ ಕಾಣುತ್ತದು. ಇದು ನೀಟ್ ಫಿನಿಶಿಂಗ್ ಅಂತ ಕಾಣೋದೇ ಇಲ್ಲ ನಿಮಗೆ. ಅದಕ್ಕೋಸ್ಕರ ನೀಟಾಗಿ ಫ್ರೆಂಡ್ಸ್ ಕೊಡಿ. ಒಂದು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ಮಾಡೋ ನೀವು ಕೆಲಸದಲ್ಲಿ ಒಂದು ಹಾನೆಸ್ಟ್, ಒಂದು ಡೆಡಿಕೇಶನ್ ಇತ್ತು ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ದೇವರು ಏನಾದರೂ ಒಂದು ದಾರಿ ತೋರಿಸ್ತಾರೆ. ಮತ್ತು ನೆಕ್ಸ್ಟ್ ನೀವು ತೊಗೊಳ್ಬೇಕು 3 mm ಬೀಡು. 3 mm ಬೀಡಿಗೆ 2 ಇಲ್ಲ 3 ಚೈನ್ ಸ್ಟಿಚ್ ಮಿಡ್ಲಲ್ಲಿ ಕೊಡ್ತಾ ಹೋಗಿ. ಅದು ಜಸ್ಟ್ ನಿಮ್ಗೆ ನೋಡಲಿಕ್ಕೆ ಒಂದು ಮಿಡ್ಲಲ್ಲಿ ಒಂದು ಚೈನ್ ಬರುವಾಗ ಲುಕ್ಕೇ ಒಂದು ಬೇರೆ, ಸಿಂಪಲಾಗಿ ಬೇರೆ ಕಾಣುತ್ತೆ ಫ್ರೆಂಡ್ಸ್. ಇದು ನಿಮಗೆ ನೋಡಲಿಕ್ಕೆ ಸಹ ತುಂಬ ಒಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಥರ ಕಾಣಿಸುತ್ತೆ. ಮತ್ತು ನೀವು ಈ ಡಿಸೈನ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಬೇಕಾಗಿರೋವಂಥದ್ದು ಜೆರಿ ಥ್ರೆಡ್, ಮತ್ತು ನಿಮಗೆ ಬೇಕಾಗಿರೋದು ಶುಗರ್ ಬೀಡ್ಸ್, 3 mm ಬೀಡ್ಸು, ಇಷ್ಟೇ. ಇದರಲ್ಲೇ ನೀವು ಕವರ್ ಮಾಡ್ಕೊಂಡು ಹೋಗ್ಬೋದು ನೀಟಾಗಿ. ನೋಡಿ, ಈಗ 3 mm ಬೀಡ್ ಹಾಕ್ತಿದ್ದೀನಲ್ಲ ಫ್ರೆಂಡ್ಸ್, ಅದಕ್ಕೆ ನೀವು ತಕ್ಕ ಹಾಗೆ ನೀವು ಗ್ಯಾಪ್ ಕೊಟ್ಕೊಂಡು ಹೋಗಬೇಕು. ನೆಕ್ಸ್ಟ್ ಬೇಕಾಗೋದು ನಿಮಗೆ ಜೆರಿ ಥ್ರೆಡ್ಡಲ್ಲಿ ಮತ್ತೆ ನೀವು ತೊಗೊಳ್ಬೇಕು ಈ ಶುಗರ್ ಬೀಡ್ಸ ತಗೊಳ್ಳಿ. ಒಂದು 4 ಇಲ್ಲ 5 ಬೀಡ್ಸ್, ಅದರಲ್ಲಿ ನೀವು 2-3ಗೆ ಫುಲ್ ಏನು ನೀವು 3 mm ಬೀಡ್ಸ್ ಹಾಕಿದಿರೋ ಅದನ್ನು ಕವರ್ ಮಾಡ್ಕೊಂಡು ಬನ್ನಿ ಅಷ್ಟೇ. ಏನಿಲ್ಲ ಫ್ರೆಂಡ್ಸ್, ತುಂಬ ಸಿಂಪಲ್ ಡಿಸೈನ್, ನೋಡಲಿಕ್ಕೆ ತುಂಬ ಚೆಂದ ಕಾಣುತ್ತದೆ, ಲುಕ್ ಕಾಣುತ್ತೆ. ನಿಮಗೇನೊಂದೊಂದು ಅರ್ಜೆಂಟಿಗೆ ಟೈಮ್ ಇಲ್ಲ, ತುಂಬ ಸಿಂಪಲಲ್ಲೊಂದು ಡಿಸೈನ್ ಆಗಬೇಕು, ನೋಡಲಿಕ್ಕೆ ಸಹ ಒಂದು ಒಳ್ಳೆ ಗ್ರ್ಯಾಂಡ್ ಲುಕ್ ಕಾಣಬೇಕು ಅನ್ನೋ ಹಾಗಿದ್ದರೆ ನೀವು ಈ ಡಿಸೈನ್ನ ಮಾಡ್ಬೋದು ಫ್ರೆಂಡ್ಸ್. ನಿಮಗೆ ಬೇರೆ ಯಾವ್ದಾದ್ರು ಕಮೆಂಟ್ ಸೆಕ್ಷನಲ್ಲಿ ಬೇಕಿದ್ದರೆ ನೀವು ಹಾಕಿ, ಬೇರೆ ಯಾವ್ದಾದ್ರು ಡಿಸೈನ್ಸ್ ಎಲ್ಲ ಬೇಕು ಅಂದರೆ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ನಿಮಗೆ. ಹಾಗೆ ಮತ್ತು ಇನ್ನೊಂದು ಸಲ ಮತ್ತೆ ಹೇಳ್ತೀನಿ ಅಂದ್ಕೊಬೇಡಿ ಫ್ರೆಂಡ್ಸ್, ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಹಾಗೆ ಮತ್ತು ಫ್ರಂಟಿಗೆ ಸಹ ನೀವು ಸೇಮ್ ಡಿಸೈನ್ ಹಾಕಿ ಮಾರ್ಕ್ ಮಾಡಿಕೊಂಡು ಅದು ಸಹ ಸೇಮ್ ಶುಗರ್ ಬೀಡ್ಸ್ಲಿ ಲೋಡ್ ಮಾಡ್ಕೊಂಡು ಹೋಗಲಿಕ್ಕೆ. ನಾನು ಫ್ರೆಂಡ್ಸಿಂದು ಬೇಕಿದ್ರೆ ನೆಕ್ಕಿಂದು ಫ್ರೆಂಡ್ಸ್ ಹಾಕ್ತೀನಿ, ನಾನು ಫ್ರಂಟ್ ನೆಕ್ ಡಿಸೈನು. ಇದು ತುಂಬ ಈಸಿ ಇದೆ ಫ್ರೆಂಡ್ಸ್, ನೋಡಲಿಕ್ಕೆ ಸಹ ನಿಮ್ಗೆ ತುಂಬ ಒಳ್ಳೆ ಲುಕ್ ಕಾಣುತ್ತೆ. ಮತ್ತು ನೋಡುವಾಗ ಒಂದು ಖುಷಿ ಆಗ್ತದೆ, ಒಂದು ಒಳ್ಳೆ ಫೀಲ್ ಬರ್ತದೆ ಇದು ನೋಡುವಾಗ. ಹಾಗೆ ಅದಕ್ಕೋಸ್ಕರ ಮಾಡಿ ಫ್ರೆಂಡ್ಸ್, ನಿಮ್ಮ ಬ್ಲೌಸಿಗೆಲ್ಲ ಮಾಡಿ ವರ್ಕೆಲ್ಲ ಮಾಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನಿಮಗೆ ಸ್ಟಿಚ್ ಆದಮೇಲೆ ಅದರ ಲುಕ್ ಏನಂತ ಹೇಳಿ ಗೊತ್ತಾಗೋದು ಫ್ರೆಂಡ್ಸ್, ಅದಕ್ಕೋಸ್ಕರ. ಹಾಗೆ ಮತ್ತು ಫ್ರೆಂಡ್ಸ್, ಅದೇ ಇದರಲ್ಲಿ ಒಂದು ಟ್ಯೂಲಿಪ್ ಲೀಡರು ಮತ್ತು ಹೋಲ್ಡಿಂಗ್ ನೀಡಲ್ ಇದೆಲ್ಲ ಬೇಕು ಫ್ರೆಂಡ್ಸ್ ಅಷ್ಟೇ.
ನಿಮ್ಗೆ ಒಳ್ಳೆ ರೀತಿಯಲ್ಲಿ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.